सुतं शोकविनाशकारणं नमामि पंकजम्। ॐ ब्रह्मानन्दं परमसुखदं केवलज्ञानमूर्तिं द्वन्द्वातीतं गगनसदृशं तत्त्वमशादिलक्ष्यम् एकनित्यं विमलाचलं सर्वदी साक्षिभूतं भावातीतं त्रिगुणरहितं सद्गुरुं नमामि। सांब जय नमः पार्वतीपति हर रमादेव। ಮಹಾಶಕ್ತಿಯ ಔಷಧಿಯ ಒಳಗದಲ್ಲಿ ರಕ್ತ ಬೀಜಾಸ್ತ್ರಗಳನ್ನು ಸಮಸ್ಯೆದ್ದು ಸೂಚನೆ. ಶಕ್ತಿಯೋಳ್ಮ ಶಕ್ತಿ ಸೇವೆ ಅತ್ಯುಕ್ತವಾಗಿ ಆ ಯುದ್ಧ ರಂಗದಿ ರಕ್ತ ಬೀಜನ ಸಂವರಿಸಿದಳು ಕೆಂಡಿ ಉಗ್ರದಲ್ಲಿ. ಬಂದರೋಡುದ ಶಂಭನಲ್ಲಿಗೆ ಅಂದು ಹೇಳ್ದರು ಚಂಡ ಮಡಿದು ದಾಸನ್ನೇ ಇಲ್ಲದೆ ಮುಂಡನಳಿದ ವಿವರ ಸೈನಿಕರ ಕೊಂದ ವಿಸ್ತಾರವನ್ನು ತುದಿ ಮೊದಲಿಂದ ಹೇಳಲು ಕೋಪದಲ್ಲಿ ತಾನಂದು ಹೊರಟನು ಸರ್ವ ಬಲ ಬರಲೆನುತ ದೈತ್ಯೇಂದ್ರ. ಸೈನಿಕರು ಓಡ್ತಾ ಶುಂಭನಲ್ಲಿಗೆ ಬಂದು ಚಂಡಮುಂಡರು ಮಡಿದುದನ್ನು ಸೈನಿಕರು ಕೊಂದ ವಿಸ್ತಾರವನ್ನು ತುದಿ ಮೊದಲಿಂದ ಹೇಳಲು ಶುಂಭನು ಶಕ್ತಿನಿಂದ ಸರ್ವಫಲವು ಬರಲೆಂದು ಹೊರಟನು. ಅದನ್ನು ಸ್ವಲ್ಪ ಬ್ರೇಕ್ ಮಾಡೋಣ, ಅಗಲ ಮಾಡ್ತೀವಿ ವಿಡಿಯೋನ, ಇದನ್ನು ಕ್ಯಾಮರಾ ಹಂಗಾಗಿ ಕ್ಲಿಯಾರಿಟಿ ಹೋಗ್ತದೆ. ಹೊರಟನ ರಸು ನಿಶುಂಭನು ಸಹಿತ ರಸುಗಳ 3,000 ಕ್ಷೋಣಿಯು ಕರಿರಥವು ಕುದುರೆಗಳ ಸಾಲು ಪದ ಈ ನೆಲೆಯಿಲ್ಲ ಮರೆದವವು ಕಾಳೆಗಳು ಬೇರಿಯು ಬಿರುದು ದಿನೆ ಬ್ರಹ್ಮಾಂಡವಾದದ ಬರದಲಿತೈ ದನಾಗ ಹಿಮಾಚಲ ಸೀನಿಗೆಯು ಎಂದ ಕಂಡಳಾಗಳೆ ಚಂಡಿ ದೈತ್ಯನ ದಂಡು ಬರುವುದನಾಗ ಭಯದ ಕಂಡ ರೂಪವೇ ಆಗಿ ಭೋಗಗಣಕ್ಕೆ ಒಂದಾಗಿ ರುಂಡ ಮಾಲೆಯು ಅಲವುತ್ತಿರೆ ಕೋದಂಡವನ್ನು ನುಡಿಸುತ್ತಲಾರ್ಭಟ ಕೊಂಡು ನಿಂದಳು ಬಲವ ನೋಡ್ತ ಕಾಳಿಕಾದೇವಿ. ಅರಸನು ನಿಶುಂಭ ಹಾಗೂ 3,000 ಸಂಖ್ಯೆ ದೊರೆಗಳ ಸಹಿತ ಹೊರಟರು. ಆನೆ ರಥ ಹಾಗೂ ಕುದುರೆ ಕಾಲು ಬಲಗಳ ಸಾಲು ಅಳತೆಯಲ್ಲಿ ಕಾಳೆಗಳು ಕೂಗಿದವು. ನಗಾರಿಯ ಬ್ರಹ್ಮಾಂಡ ಸಿರಿಯಲು ವಾದ್ಯಗಳ ಆರ್ಭಟದಿಂದ ಹಿಮಾಚಲ ಸೀಮೆಗೆ ಹೊರಟರು. ರಾಕ್ಷಸರ ದಂಡು ಬರುವುದನ್ನು ನೋಡಿದ ಕೂಡಲೇ ಕಾಳಿಕಾದೇವಿಯು ಭೂಮಿಗೂ ಆಕಾಶಕ್ಕೂ ಏಕಾಗಿ ಭಯಂಕರ ಪೂರ್ಣ ರೂಪವುಳ್ಳವಳಾಗಿ ರುಂಡಮಾಲೆಯು ಶೋಭಿಸುತ್ತಿರಲು ಬಿಲ್ಲನ್ನು ನುಡಿಸುತ್ತಾ ಆರ್ಭಟದಿಂದ ಬಲವನ್ನು ನೋಡುತ್ತಾ ನಿಂತಳು. ಕರದನು ಗಂಟೈನಾದದಿ ಬಿರಿದುದು ಭುಜ ವಾಂಡವಾನನ ತೆರೆಯಲಿಕ್ಕೆ ಬ್ರಹ್ಮಾಂಡ ತೆರೆದುದು ಎನ್ನಲು ಭೀಷಣದಿ ಹಿರಿದ ಖಡ್ಗದಲು ದೀಪಕಿಡಿಗಳು ಮೆರೆದವು. ಪರ್ವತದ ಪರಿವಗೆ ಹೊರಳಿತು ಸುತ್ತಲೆತ್ತು ಸರ್ವವರ್ಣಗಳನೆಂದ 4 ದಿಕ್ಕಲಿ ಕವಿದುದು ಅನೇಕ ಚಾಮುಂಡಿ ಶರಗಳು ಸೋಕಲಿಕೆ ಮೃತುವಾಗುತ್ತಿದ್ದುದು. ಸಿಡಿಲೊಡೆದ ತೆರದಿ ಹಾಕಿದಳು ಕಟ್ಟುವಂಗ ಖಡ್ಗದಿ ಮುಕ್ಕಿದಳು ವದನದಲ್ಲಿ ದೈತ್ಯರ ನಾನು ಕಡೆಯಲ್ಲಿ ಕವಿದರ ಬಳಿದು ಕೇಳೆಂದ. ಕೈಯೊಳಗಿನ ಬಿಲ್ಲು ಗಂಟೆಯ ಧ್ವನಿಗಳಿಂದ ಬ್ರಹ್ಮಾಂಡ ಬೆರೆದುದು ಎಂಬಂತೆಯೋ ಬಾಯಿಯನ್ನು ತೆರೆಯಲು ಬ್ರಹ್ಮಾಂಡವೇ ಬಾಯಿಯನ್ನು ತೆರೆಯುವುದೆಂಬಂತೆ ಭಯಂಕರ ರೂಪದಿಂದ ಇರಿದ ಕತ್ತಿಯಿಂದ ಹೊರಡುವ ಕಿಡಿಗಳು ಪರ್ವತಗಳಂತೆ ಶೋಭಿಸಿದಳು. ಮೂಗಿನಿಂದ ಹೊರಟ ಬಗೆಯು ತನು ಮನ ಬುದ್ಧಿ ಅಹಂಕಾರ ಚಿತ್ತ ಜ್ಞಾನ ಪರಘನಮಾಯ ಎಂಬ ಸಪ್ತವರ್ಣಗಳನ್ನು ಸುತ್ತುತ್ತಲಿತ್ತು. ಚಾಮುಂಡಿಯ ಬಾಣಗಳು ಅನೇಕ ಸೈನ್ಯವನ್ನು 4 ದಿಕ್ಕುಗಳಿಂದ ಮುಟ್ಟಿದುದು. ಬಾಣಗಳು ಮುಟ್ಟಲು ಸಿಡಿಲುಗೊಡೆದಂತೆ ಸೈನ್ಯವು ಮರಣ ಹೊಂದುತ್ತಿತ್ತು. ಮಂಚದ ಕಾಲಿನ ಆಕಾರವುಳ್ಳ ಗದೆ ಕತ್ತಿಯಿಂದ ರಾಕ್ಷಸರನ್ನು ಹೊಡೆದು 4 ದಿಕ್ಕಿನಿಂದ ಮುಟ್ಟಿ ಅವರನ್ನು ಒಟ್ಟುಗೂಡಿಸಿ ಬಾಯಿಯಲ್ಲಿಟ್ಟು ನುಂಗಿದಳು ಬಾಯ್ದೆರೆದು ಕರ ಕುದುರೆ ಮತಂಗಗಳ ಮಾವುತರ ಸಹಿತಲು ನುಂಗಿದಳು ರಥಧ್ವಜ ರಥಿಕ ಸಾರಥಿಯ ಸಹಿತಾಗೆ ಮಂಗಳಾಂಗಿಯು ತೆಗೆದು ತನ್ನುಂಗಳ ತುಳಿಪುತ ಬಹುರೂಪಂಗಳಾದಳು ಕೇಳು ನೀನದ ನಿರಋಷಭ ಎಂದ. ಕಮಲಭವ ಶಿವ ಗೂಹನು ವಿಷ್ಣುವು ಅಮಳವರ ನಾರಸಿಂಹನು ವಿಮಲ ಇಂದ್ರನು ಇವರು ಮೊದಲಾಗಿರುವ ರೂಪಗಳ ಸಮನಿಸಿಯೇ ಬೇರೆ ವಾಮರಿರುವ ವರ್ಣವಾಯುವಿದ ವಮಿತ ಸತ್ವವು ಇಂಪು ಶಕ್ತಿಯ ಬದಲಿ ಎಂದ.
ಮಂಗಳಾಂಗಿಯು ಬಾಯನ್ನು ತೆರೆದು ಕುದುರೆ ಆನೆ ಮಾವುತರ ಸಹಿತ ನುಂಗಿದಳು. ಸರ್ವವನ್ನು ತೆಗೆದು ತನ್ನ ಬಾಯಲ್ಲಿಡುತ್ತಾ ಬಹುರೂಪವುಳ್ಳವಳಾದಳು. ಬಸವೇಶನೇ, ನೀನಿದನ್ನು ಕೇಳೆಂದು ಶಿವನು. ಬ್ರಹ್ಮ ಶಿವಕುಮಾರ ವಿಷ್ಣುವರ ನರಸಿಂಹನು ಇಂದ್ರರು ಇವರು ಮೊದಲಾಗಿರುವ ರೂಪಗಳನ್ನು ಧರಿಸಿಯು ಅವರ ಬೇರೆ ಬೇರೆ ವಾಹನ ಅವರ ಆಭರಣ ಆಯುಧಗಳಿಂದ ಲೆಕ್ಕವಿಲ್ಲದ ಸಾಮರ್ಥ್ಯವು ಶಕ್ತಿಯ ರೂಪದಿಂದಾಯಿತು. ಕಿರೀಟ ಕಮಂಡಲವ ಜಪಮಣಿಯೊಡನೆ ಹಂಸವಾನನಾಗಿ ನುಡಿಯ ಬ್ರಹ್ಮನ ಶಕ್ತಿ ಬ್ರಹ್ಮಾಣಿಯನಾಗಿ ಅಡರಿರು ಶುಭನ ಶೂಲಾಸ್ತದೆ ಎಡೆಯ ಸರ್ಪನ ಶೂಲದಿ ಶಶಿಯೊಡನೆ ಧರಿಸುತ್ತಲಾಗ ಮಹೇಶ್ವರಿ ಎನಿಸಿದಳು. ವೀರ ಕೇಳುವ ಶಕ್ತಿ ಅಷ್ಟಮಯೂರ ವಾಹನವೈ ಲಯ ಕೌಮಾರಿ ಶಕ್ತಿಯು ಗೋನ ರೂಪಿಣಿ ಎನಿಸುತ್ತೆ. ಮತ್ತೆ ದಾರುಣಗದೆ ಶಂಖ ಚಕ್ರವಧಾರಿಯಾಗಿಯೇ ಮತ್ತೆ ಗರುಡನ ವೇರಿ ವೈಷ್ಣವಿ ಶಕ್ತಿ ವಿಷ್ಣು ರೂಪಿಣಿ ಎಂದ ಕಮಂಡಲ ಜಪಮಣಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹಂಸಪಕ್ಷಿಯ ವಾಹನವಾಗಿ ಬ್ರಹ್ಮನ ಶಕ್ತಿ ಬ್ರಹ್ಮಾಣಿಯೇ ತಾನಾದವು. ಬಸವಣ್ಣನನ್ನು ಏರಿ ಕೈಯಲ್ಲಿ ತ್ರಿಶೂಲ ಹಿಡಿದು ಎಡೆಯುಳ್ಳ ಸರ್ಪನ ಆಭರಣ ಚಂದ್ರನ ಧರಿಸಿಕೊಂಡು ಶಿವನ ಶಕ್ತಿಯಾದ ಮಹೇಶ್ವರಿ ಎನಿಸಿದವು. ಶ್ರೇಷ್ಠವಾದ ಶಕ್ತಿ ಹಸ್ತವು ನವಿಲವಾಹನ ಸರ್ಪಾವರಣ ಶಕ್ತಿಯಾದ ಕೌಮಾರಿ ಎನಿಸಿದವು. ಭಯಂಕರ ಗದೆ ಶಂಖ ಸುದರ್ಶನ ಚಕ್ರಧಾರಿಯಾಗಿ ಗರುಡನ ಏರಿ ವಿಷ್ಣು ಎನಿಸಿದವು. ಶರ್ಗ ಶಾರ್ಮಯ ಗದೆಯ ಹಸ್ತದಲ್ಲಿರಿಸಿ ಮುಖದಲ್ಲೂ ಧರಿಸಿ ವರಾರೂಪಿಣಿ ವರಾಯಿ ಎನಿಸಿದಳು. ಕರುಳು ಮಾಲೆಯು ಸಿಂಹ ಮುಖ ಗದೆ ಗದ ಕರದಲ್ಲಿರಿಸಿ ಪರಮನ ರಸಿಮ್ಮೆ ಎನಿಸಿ ಕರೆಸಿದಳು ಎಂಬ ಹಸ್ತದಲ್ಲಿ ವಜ್ರವನ್ನು ಧರಿಸಿ ಅಸ್ಥಿಯಡರೆ ಸಹಸ್ರನಯನೆ ವಿಸ್ತರಿಸಿ ಇಂದ್ರಾಣಿಯಾಗಿಯ ಇಂದ್ರರೂಪಿಣಿಯು ಹಸ್ತದಲ್ಲಿ ತಮ್ಮ ತಮ್ಮ ಆಯುಧಗಳ ಪ್ರಶಸ್ತವಾಗಿ ಧರಿಸಿ ನಿಂತ ಸಮಸ್ತ ಮಾತೃಕೆಗಳೊಳಗೆ ತೆಗೆದಳೈ ಎಂಬ ಬಾಣ ಶಾರ್ಗ್ನಿ ಎಂಬ ಬಿಲ್ಕು ಗದೆಯನ್ನ ಕೈಯಲ್ಲಿರಿಸಿ ಕಾಡಹಂದಿಯ ಮುಖದಂತೆ ಮುಖವನ್ನು ಧರಿಸಿ ವರಹಾರೂಪಿಣಿಯಾದ ವರಾಯಿ ಎನಿಸಿದಳು. ಕರುಳಮಾಲೆಯು ಸಿಂಹನ ಮುಖ ಕೈಯಲ್ಲಿ ಗದೆಯನ್ನು ಧರಿಸಿ ನರಸಿಂಹ ರೂಪಿಣಿಯಾದ ನರಸಿಂಹ ಎನಿಸಿದಳು. ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿ ಆನೆಯನ್ನು ಏರಿ 1000 ವಿಸ್ತಾರವಾದ ಕಣ್ಣುಗಳಿಂದ ಇಂದ್ರನ ಶಕ್ತಿ ರೂಪಿಣಿಯಾದ ಇಂದ್ರಾಣಿ ಎನಿಸಿದಳು. ಕೈಗಳಲ್ಲಿ ತಮ್ಮ ತಮ್ಮ ಆಯುಧಗಳನ್ನು ಯೋಗ್ಯವಾಗಿ ಧರಿಸುತ್ತಾ 26 ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಯಿ ನರಸಿಂಹಿ ಇಂದ್ರಾಣಿ ಎಂಬ ಸಪ್ತಮಾತೃಕೆಯರ ರೂಪವುಳ್ಳವಳಾಗಿ ಮುತ್ತಿದಳು. ಚಂದುದನೋಡಿಸಲಿಕ್ಕೆ ಸಿಡಿಲಿನ ತಂಡ ನುಡಿದಂತಾಯ್ತಾರ್ಭಟಗೊಂಡು ಕೂಗುವ ಕೂಗಿಯು ಬಿಚ್ಚಿದುದು ಬ್ರಹ್ಮಾಂಡ ಕಂಡು ಕಳನೀನಾರೆನಲವು ದಂಡದಲ್ಲಿ ನಡು ನಿಂದು ನುಡಿದಳು ಚಂಡ ವಿಕ್ರಮರ ತ್ರಿಲೋಕಕ್ಕರ ಸರಿಯಂತ ಕೇಳಿದರೆ ಶುಂಭ ನಿಶುಂಭರ ಏಳೆರಡು ಲೋಕ ಸೊರಸುಗಳು ನೀವು ಮೇಲೆ ಸರ್ವ ನಿರ್ಜರದ ಹಾವತಿಯ ಕೊಂಬುವರು ಮೇಲೆ ತ್ರೈ ಜಗದ ಅಧಿಕಾರವು ನಿಮ್ಮ ಆಳುಗಳು ದೇವತೆಗಳು ಶೌರ್ಯವ ಹೇಳಲಿಕ್ಕೆ ತೆರ ಇಲ್ಲ ಬಲ್ಲಿದರೆಂದಲ ದೇವಿ. ಚಂಡಿಯು ಬಿಲ್ಲನ್ನು ನುಡಿಸಲು ಸಿಡಿಲಿನ ಸಮೂಹ ನುಡಿದಂತಾಯಿತು. ಆರ್ಭಟದಿಂದ ಕೂಗುವ ಕೂಗಿಗೆ ಬ್ರಹ್ಮಾಂಡವು ಬಿಚ್ಚಿದುದು. ರಾಕ್ಷಸರು ಸ್ತ್ರೀಯರನ್ನು ಕಂಡು ನೀನಾರನರು ಭಯಂಕರ ಪರಾಕ್ರಮವುಳ್ಳವರೇ 3 ಲೋಕಗಳಿಗೆ ಅರಸರೇ ಜನತ ಅವರ ನಡುವೆ ನಿಂತು ಧೈರ್ಯದಿಂದ ನುಡಿಯುವಂತವಳಾದವು. ಶುಂಭ ನಿಶುಂಭರು ಕೇಳಿರೆಯ ನೀವು 14 ಲೋಕಗಳಿಗೆ ಅರಸರು, ಎಲ್ಲ ದೇವತೆಗಳ ಆಹುತಿಯನ್ನು ತೆಗೆದುಕೊಂಡವರು, 3 ಜಗದಾಧಿಕಾರವು ನಿಮ್ಮದು, ದೇವತೆಗಳು ನಿಮ್ಮಾಳುಗಳು, ಕಾರ್ಯಗಳನ್ನು ಹೇಳಲು ಅವಕಾಶವಿಲ್ಲ ಬಲ್ಲಿದರು ಎಂದು ನುಡಿದಳು. ಯುದ್ಧಕಾಂಕ್ಷರಿ ಸರ್ವಲೋಕವ ಗದ್ದಲಿಸಿ ತಿರುಗಿದನು ಎನ್ನೋಳು ಯುದ್ಧವ ಮಾಡುವರ ಕಾರಣದಲ್ಲೇ ಹಿಮಾಚಲ ಬಳಿಯ ಇದ್ದೆ ಈ ಪರಿ ಕಥೆಯು ಆದುದು ಯುದ್ಧ ನಿಮ್ಮ ಮಾಡುವೆನೆಂಬುವ ಬುದ್ಧಿ ಇದೆ ಶಿವದೂತೇನ ನನಗೆಂದಳ ದೇವಿ. ಇಂತು ದೇವಿಯ ನುಡಿಯ ಕೇಳುತ್ತಲಂತು ಶುಂಭ ನಿಶುಂಭಕೋತ್ಪವ ನಂತು ತಾಳುತ್ತಾ ಸುರದೈಸರಳಯ ಕಂತು ಅರಸಿವೆಯವರ ದುರ್ಗತವಂತು ಕಡೆದೆ ಬಳಿಕ ಬಲವನಿ ಸಂತನಾವ ಮಾಡಿದಳು. ಕೇಳಲೇ ಋಷಭನಿಂದ ಯುದ್ಧವು ಮಾಡಬೇಕೆಂಬ ಆಶೆಯಿಂದ ಎಲ್ಲ ಲೋಕಗಳನ್ನು ಗದ್ದಲು ಮಾಡಿ ತಿರುಗಿದನು. ನನ್ನೊಡನೆ ಯುದ್ಧ ಮಾಡುವವರನ್ನು ಕಾಣದ್ದರಿಂದ ಹಿಮಾಚಲದ ಬಳಿಯಲ್ಲಿ ಇದ್ದೆನು. ಈ ರೀತಿ ಹೇಳುವಿಕೆಯಾಯಿತು. ನಿಮ್ಮ ಕೂಡ ಯುದ್ಧ ಮಾಡಬೇಕೆಂಬ ನಿಶ್ಚಯವಿದೆ. ನನಗೆ ಶಿವದೂತೆ ಎಂಬ ನಾಮ ಉಂಟೆಂದು ಹೇಳಿದಳು. ಈ ಪ್ರಕಾರ ದೇವಿಯ ನುಡಿಗಳನ್ನು ಕೇಳುತ್ತಾ ಶುಂಭ ನಿಶುಂಭರು ಸಿಕ್ಕುಳ್ಳವರಾಗಿ ಬಾಣಗಳ ಸುರಿಮಳೆಯನ್ನು ಕಾಮವನ್ನು ಸಂಹರಿಸಿ ಈ ಶಿವೆಯು ಅವರ ರಥ ಬಿಲ್ಲುಗಳನ್ನು ಕಡಿದು ಬಳಿಕ ಅವರ ಸೈನ್ಯವನ್ನು ಸಂಹರಿಸಿದಳು. ಬಸವನೇ ಕೇಳೆಂದು ಶಿವ ನುಡಿಯುವಂತವನಾಗಿದ್ದಾನೆ. ಶೂಲ ಕಟ್ಟುವ ಅಂಗದಲ್ಲಿ ಬಲವನ್ನು ಬೀಳಲಿ ರೆಸದೆ ಒಯ್ದು ತಲೆ ಕೈಕಾಲು ಸಹಿತಲು ನೆಮಲು ತಲೆ ಮಾಕಾಳಿ ಇರುತ್ತಲೂ ಮೇಲೆ ಬ್ರಹ್ಮಾಣಿಯು ಕಮಂಡಲ ಬಾಳ ಜನವನು ತಳೆಯಲ ಸುರರು ಸಾಲು ಸಾಲಲಿ ಸಾವುತ್ತಿದ್ದರು ಕೇಳು ಶೌನಕನೇ
ವರ ತ್ರಿಶೂಲವ ಹಿಡಿದು ಮಾಹೇಶ್ವರಿಯು ಬಹು ಕೊಲೆ ಕೊಲ್ಲುತ್ತಿದ್ದಳು ಕರದಿ ಚಕ್ರವ ತುಡಿಕೆ ವೈಷ್ಣವಿ ಸಂಹರಿಸಿ ಬಳಿಕ ಪರಮಮ ಕೌಮಾರಿ ಶಕ್ತಿಯ ಧರಿಸಿ ದೈತರನಿಗೆ ವಜ್ರವ ಕರದೊಳ ಅಂತೆ ಕೊಟ್ಟಿದಳು ಇಂದ್ರಾಣಿ ಕೇಳೆಂದ. ಮಾಕಾಳಿಯ ಬಲವನ್ನು ತ್ರಿಶೂಲ ಗದೆಗಳಿಂದ ಹೊಡೆದು ಕೆಳಗೆ ಕೆಡವದೆ ತಲೆ ಕೈಕಾಲು ಸಹಿತ ತಿನ್ನುತ್ತಿರಲು ಬಳಿಕ ಬ್ರಹ್ಮಾಣಿಯು ಕಮಂಡಲದಿಂದ ಬಹು ಜಲವನ ರಾಕ್ಷಸರನ್ನೆಲ್ಲ ಸಂಹರಿಸಲು ರಾಕ್ಷಸರು ಸಾಲು ಸಾಲಾಗಿ ಸಾಯುತ್ತಿದ್ದರು. ಶೌರ್ಯಕನೇ ಕೇಳೆಂದು ಸುಧಾ ಕುಡಿದನು. ಮಾಹೇಶ್ವರಿಯು ಶ್ರೇಷ್ಠ ತ್ರಿಶೂಲವನ್ನು ಹಿಡಿದು ಬಹು ಭೀತಿಯಿಂದ ರಾಕ್ಷಸರನ್ನು ಕೊಲ್ಲುತ್ತಿದ್ದಳು. ವೈಷ್ಣವಿ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಪರಮ ಕೌಮಾರಿಯ ಶಕ್ತಿಯಾದವನು ಧರಿಸಿ ಇಂದ್ರಾಣಿಯು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ರಾಕ್ಷಸರನ್ನು ಸಂಹರಿಸಿದಳು. ಘೋರ ಶಾರ್ನ ಎಲವರಾಯು ತೀರಿಸುತ್ತಲ ತಿರ್ದಳ ಸುರರ ನಾರಸಿಂಹೆಯು ನಕದಿಸಿ ಇಳೆಯ ಕರುಳ ಮಾಲೆಗಳ ಶೂರರ ನಟ್ಟಿ ಕಡೆಯೇ ಕೋರೆ ಅಲ್ದೆರೆದಾಗ ತಿನ್ನುತ್ತಲಿ ಬೇರೆ ಬೇರೆ ಇಂತು ಬರೀಲಿ ಕೊಂದಳೈ ಎಂದ. ಕುಲಿಶ ಹತ್ತಿಗೆಯು ದೈತ್ಯರಸುಗಳ ಕಳಚಿ ಬಿದ್ದವು ಚಕ್ರಘಾತದೆ ತಿಳಿಯೈ ಕೈ ಸೆರಕಾಲು ದೇಯವು ತುಂಡು ತುಂಡಾಗಿ ಬಳಿಕ ಸೂಲ್ದಿರತನಕ್ಕೆ ಕರುಳುಗಳು ಕೆಳಗೆ ಸುರಿದವು. ಶಕ್ತಿ ಬಯಲಿಗೆ ಎಲವುಗಳು ಪುಡಿ ಪುಡಿಯಾಗಲು ತಿದ್ದವೈ ಎಂದ. ವರಾಯಿಯ ಭಯಂಕರ ಶಾರ್ನ ಎಂಬ ಬೆಲ್ಲಿನಿಂದ ರಾಕ್ಷಸರನ್ನು ಕೊಲ್ಲುತ್ತಿದ್ದಳು. ನಾರಸಿಂಹೆಯ ಕರುಣಮಲೆಗಳನ್ನು ಕೈಪಂಜರದಿಂದ ಸೀಳಿ ಶೂರರನ್ನು ಒಡೆದು ಕೆಡೈ ಕೋರೆ ಹಲ್ಲು ಈ ಪ್ರಕಾರ ಬೇರೆ ಬೇರೆ ಕೊಂದಳು. ಪುರುಷ ವಜ್ರಾಯುಧದ ಪೆಟ್ಟಿಗೆ ದೈತ್ಯ ಅರಸರು ಉಳಿದು ಬಿದ್ದರು. ಸುದರ್ಶನ ಚಕ್ರ ಹೊಡೆತಕ್ಕೆ ಕೈಕಾಲು ದೇಹವು ತುಂಡು ತುಂಡಾದವು. ಬಳಿಕ ತ್ರಿಶೂಲದ ಹಿಡಿತಕ್ಕೆ ಕರುಳುಗಳು ಕೆಳಗೆ ಸುರಿದವು. ಚರ್ಚೆಯ ಹೊಡೆತಕ್ಕೆ ಎಲವುಗಳು ಪುಡಿಪುಡಿಯಾಗುತ್ತಿದ್ದವು. ತುಂಡು ಗಡಿದಿಯ ಕುದುರೆ ರಥಗಳು ಸೊಂಡಿಲಿರುವಿಯ ಹಾನೆ ಬಿದ್ದಿಯ ಜಂಡೆಯವು ರಂಚೆಯವು ತಳಿಧ್ವಜ ಗಾಲಿಸಿ ಸಕವು ರುಂಡಗಳು ಅನೇಕ ಮರಳುವ ಮುಂಡಗಳು ಶತಶಂಕ ಮರಳಿನ ತಂಡ ಕಾಣುತ್ತೊಳಗು ಮೀಲಿ ಕೇಳೆಂದ. ಮಿದುಳುಗಳ ನೆನವಸೆಯ ದಂಡಿನ ಕದಡು ಮೆರಸುಗಳ ಜಾರಕ್ಕೆ ಕೆದರಿ ದಿಕ್ಕಿಗೆ ಹರಿದ ಚಿದಿಚಿದಿಯಾದ ಮಾಂಸಗಳು ಕದನದಿಂದಲೇ ಮೂವ ರಕ್ತದ ನದಿಗಳೇ ಹರಿಯುತ್ತಿದ್ದವು. ಅದರೊಳಗೆ ಅಸಂಖ್ಯ ಬಲವುದು ಮುಳುಗಿತೈ ಎಂದ. ತುಂಡಾಗಿ ಕಡಿದಿರುವ ಕುದುರೆ ರಥಗಳು, ಸೊಂಡಿಲ ಮುರಿದ ಆನೆ, ಹರಿದು ಬಿದ್ದಿರುವ ನಿಶಾನೆ, ಆನೆ ಕುದುರೆಗಳ ಜೂಳು, ಕಡಿ ಪತಾಕೆ, ಗಾಲಿ, ತೊಟ್ಟಿಗೆ ರುಂಡಗಳು, ಅನೇಕ ಹೊರಳಾಡುವ ಮುಂಡಗಳು, ನೂರಾರು ಪಿಶಾಚಿಗಳ ಗುಂಪುಗಳು ರಣಭೂಮಿಯಲ್ಲಿ ಕಾಣಿಸುತ್ತಿದ್ದವು. ಮಿದುಳುಗಳ ನೆಲದ ಹಾಸಿಗೆಯು ಆವಸೇರಾಡಿ ಮೇಧಸ್ಸುಗಳ ಸುರಿಯುವಿಕೆ ದಿಕ್ಕಿಗೆ ಚೆಲ್ಲಿದ ಹರಿದ ತುಂಡು ತುಂಡು ಮಾಂಸಗಳು ಯುದ್ಧದಿಂದ ಹೊರಡವ ರಕ್ತದ ಅನೇಕ ನದಿಗಳು ಹರಿಯುತ್ತಿದ್ದವು. ಅದರೊಳಗೆ ಲೆಕ್ಕವಿಲ್ಲದ ಸೈನ್ಯವು ಮುಳುಗಿತು. ಬಿದಿರುತಿಯ ಕಾಲ್ ಕೈಯ ಗಡುಕಿನ ಬೆದರುತಿಯ ಮೋರೆಗಳ ಬೆಕ್ಕಿನ ಒದರಿಕೆಯು ಮುಚ್ಚುತ್ತಾ ತೆರೆಯುತ್ತಲಿರುವ ವದನಗಳ ಕುದುರೆ ಕರಿ ಕರ್ಪುರದ ಪ್ರಾಣವು ವಿಧವದದಲ್ಲಿ ತೆರೆದಿ ಹೋಗಲು ಅದನ್ನು ಹೇಳುವೆನೇನು ಸಂಭ್ರಮವನಾನೆಂದ. ಅರೆಯಳೆರಿದ ನಯನ ಕರುಳುಗಳು ಸುರಿದು ಬಯಲಿಗೆ ಬಿದ್ದು ಉದರದ ಗುರುಕೆಗಳ ಕಂಠಗಳ ಗೋರುಗಳ ನಿಶ್ವನದ ಬಿರಿದಧಿಯದ ಹರಿವ ರಕ್ತದ ಹರಿದು ಮುಕ್ಕ ಮೂಳನ ಹಾಗೆಯೇ ಮೆರೆಯುತ್ತಿದ್ದುದು. ರಣವು ಮಾತೃಕೆ ಗಣದ ಗಾತದಲ್ಲಿ ಅಲ್ಲಾಡುತ್ತಿರುವ ಕಾಲು ಕೈಗಳ, ತಲೆಯಿಲ್ಲದ ಮುಂಡಗಳ, ಎದುರುತ್ತಿರುವ ಮೂರೆಗಳ, ಬೆಕ್ಕುತ್ತಿರುವ ಮುಚ್ಚು ತೆರೆಯುತ್ತಿರುವ ಮುಖಗಳು, ಕುದುರೆ, ಆನೆ, ರಾಕ್ಷಸರ ಪ್ರಾಣಗಳ ಮೇಲೆ ಹೇಳಿದ ಪ್ರಕಾರ ಬೇರೆ ಬೇರೆ ರೀತಿಯಿಂದ ಹೋಗುತ್ತಿರಲು ಈ ರಣಭೂಮಿಯ ಸಂಭ್ರಮವನ್ನ ಏನು ಹೇಳುವುದಿದೆ ಎಂದನು. ಅರೆತೆರೆದ ಕಣ್ಣು, ಕರುಳುಗಳು ಸುರಿದು ಬಯಲಿಗೆ ಬಿದ್ದ ಹೊಟ್ಟೆಯ ಗುರುಗುರು ಧ್ವನಿ ಮಾಡುವ ಕುತ್ತಿಗೆಗಳು, ದುಃಖದಿಂದ ಬಿಡುವ ಸುಟ್ಟು ನಿಟ್ಟುಸಿರಿನ ಎರಡು ಭಾಗವಾದ ದೇಹದ ಹರಿವ ರಕ್ತದ ಬಹಳ ಚಿಂದಿಯಾಗುವ ಅನೇಕ ರೀತಿಯಿಂದ ಮಾತೃಕೆಗಳ ಹೊಡೆತದಿಂದ ರಣಭೂಮಿಯು ಸುಂದರವಾಗಿ ಕಾಣುವಂಥದ್ದಾಗಿದೆ. ಇಂದು ಮಾತೃಕೆ ಗಣದ ವೈಲಿಂ ಗಂತು ಅಸುರರ ಬಲವು ಆದುದೇ ಶಾಂತಿಗೈದಿತು ರಕ್ತ ಬೀಜನು ಎಂಬ ಮಹಾದೈತ್ಯ ನಿಂತ ಶರ್ವಾಂಗೆ ಶರವರು ಶಂತು ಸುರಿಸುತ್ತ ಬಲದೊಳಿವ ಬಲವಂತನಿವನ ವಿಚಾರವನ್ನು ಹೇಳುವೆನು ಕೇಳೆಂದ. ಕೊಡಲಿಂ ಕಾಳೆನು ವೈದನು ಕಡಿದ ಖಡ್ಗದಿ ನಾರಸಿಂಹಿಯ ಮುಡಿಯ ನೆರಗಿದಾನವರಾಯು ಮುದ್ಗರದಿ ಮತ್ತೆ ಕೊಡೆಯಿದನು ಈಶ್ವರಿಯ ನೀಟೆಯಲೊಡನೆ ಕೈಗಡೆಸಿದಳು ಸರ್ವರ ಪಡೆದಿಯನು ವರವನು ಇದರ ವಿಚಾರ ಕೇಳೆದ್ದ. ಈ ಪ್ರಕಾರ ಸಪ್ತಮಾತೃಕೆಯರ ಹೊಡೆತಕ್ಕೆ ರಾಕ್ಷಸರ ಸೈನ್ಯವು ಪ್ರದೇಶಕ್ಕೆ ಓದುದು ಎಂಬ ನಾಶವಾಯಿತು. ರಕ್ತಬೀಜನೆಂಬ ರಕ್ಕಸನು ಬಾಣಗಳ ಸಮೂಹನು ಸಂಸಾರ ಕತ್ತಳಾದ ದೇವಿಗೆ ಸುರಿಸುತ್ತಾ ನಿಂತನು. ಬಲದಳು ಇವನು ಬಲು ಬಲವಂತನು, ಇವನ ವಿಚಾರವನ್ನು ಹೇಳುವೆನು ಕೇಳೆಂದು ಸೂತನು ನುಡಿದಿದ್ದಾನೆ. ಕೊಡಲಿಯಿಂದ ಕಾಳಿಯನ್ನು ಹೊಡೆದನು, ಕತ್ತಿಯಿಂದ ನಾರಸಿಂಹೆಯನ್ನು ಕಡಿದನು, ಗದೆಯಿಂದ ನಾರಸಿಂಹೆಯ ಜಡೆಗೆ ಹೊಡೆದನು.
ಈಟಿಯಿಂದ ಈಶ್ವರಿಯನ್ನು ತಿವಿದು ಸರ್ವರನ್ನು ಬೇಗನೆ ಕಷ್ಟಪಡಿಸಿದನು. ವರವನ್ನು ಪಡೆದ ಇವನ ವಿಚಾರವನ್ನು ಕೇಳಿದನು. ಒಂದು ರಕ್ತದ ಬಿಂದು ಬೀಳಲಿ ಕಂದು ಇವನಂದದಲ್ಲಿ ಅಸುರರು ನಿಂದಿಯರು ಶಾರೀರ ತಾಳು ತಾವಿದವ ಧರಿಸಿ ಇಂದು ತಾಮಿಂದ್ರಾಣಿ ವಜ್ರದ ಲಂದು ಒಯ್ಯಲು ದೇಯ ಬಿರಿದೆ ಅಂದು ಚೆಲ್ಲಿತು ರಕ್ತ ದಿಶೆ ದಿಶೆಗಳಿಗೆ ಕೇಳೆಂದ. ಹುಟ್ಟಿದರು ಅವನಂತ ಸೌರ್ಯದ ಗಟ್ಟಿಕಾರರು ರಕ್ತವದು ತಾನೆಷ್ಟು ಬಿದ್ದಿತು ಅಷ್ಟು ಗದೆ ಖಡ್ಗಂಗಳಂತಾಳಿ ಹುಟ್ಟಿದಳು ವಜ್ರದಲ್ಲಿ ಮತ್ತೆಯು ಹುಟ್ಟಿದರು ಅವರಿಂದ ನಂತರೂ ಕಟ್ಟಳಿಲ್ಲದೆ ರಕ್ತ ಬೀಜರು ತೋದ್ದರಯ್ಯಂದ. ಒಂದು ರಕ್ತದ ಹನಿಯು ಭೂಮಿಗೆ ಬೀಳಲು ಅವನಂತ ರಾಕ್ಷಸರು ಶರೀರ ಆಯುಧಗಳನ್ನು ಧರಿಸಿ ನಿಂದಿಯರು. ಅಂದು ಇಂದ್ರಾಣಿಯು ಬಂದು ವಜ್ರದಿಂದ ಹೊಡೆಯಲು ದೇಹವು ಬಿರಿದು ದಿಕ್ಕುಗಳಿಗೆ ಚೆಲ್ಲಿತು. ರಕ್ತದ ಹನಿಗಳು ಎಷ್ಟು ಬಿದ್ದರೂ ಅಷ್ಟು ಅವನಂತ ಪರಾಕ್ರಮದ ಬಲವುಳ್ಳವರು ಗದೆ ಕತ್ತಿಗಳನ್ನು ಧರಿಸಿ ಹುಟ್ಟಿದರು. ಇಂದ್ರಾಣಿ ವಜ್ರದಿಂದ ಹುಟ್ಟಲು ಅವುಗಳಿಂದ ಎಷ್ಟೋ ರಾಕ್ಷಸರು ಹುಟ್ಟಿದರು. ಲೆಕ್ಕವಿಲ್ಲದಷ್ಟು ರಕ್ತ ಬೀಜರು ತೋರುವಂತವರಾಗಿದ್ದಾರೆ. ವರ ಸುದರ್ಶನದಿಂದ ವೈಷ್ಣವಿ ತರಿಯಲಾಸುರನ ರುದಿರಾದಿಂದ ವಾತರಿಸಿದರು. ಶತಶಂಕ ಶೌರ್ಯ ಪರಾಕ್ರಮಾನ್ವಿತರು ವರಾವರಾಯಿಯು ಬ್ರಹ್ಮೀಶ್ವರಿ ಒಂದು ತರದ ನರಸಿಂಹೆ ಕೌಮಾರಿರವ ಶಸ್ತ್ರದಿ ಜಗವು ರಕ್ತ ಬೀಜಮಯವಾಯಿತು. ಅಟ್ಟಿ ಮಾತೃಕೆ ಗಡವು ಒಯ್ಯಲು ಎಷ್ಟು ಬಿದ್ದ ಅಷ್ಟು ರಕ್ತದಿ ಹುಟ್ಟಿದರು. ಒಂದೊಂದು ರಕ್ತದ ಬಿಂದು ಬೀಜದಲ್ಲಿ ಎಷ್ಟು ಏಳುವದೇನ ಸಂಖ್ಯರು ಹುಟ್ಟುತ್ತಿದ್ದರು. ರಕ್ತ ಬೀಜರು ಕೆಟ್ಟೆಂದಳು ದೇವಿ ಸಂಹರೆಂತು ಇದಕ್ಕೆನುತ ವೈಷ್ಣವಿ ಸುದರ್ಶನ ಚಕ್ರದಿಂದ ರಾಕ್ಷಸರನ್ನು ಧರಿಸಲು ಆ ರಕ್ತದಿಂದ ನೂರಾರು ಪರಾಕ್ರಮವುಳ್ಳವರು ಹುಟ್ಟಿದರು. ಶ್ರೇಷ್ಠವರಾಯಿ ಬ್ರಾಹ್ಮಿ ಈಶ್ವರಿ ಅತ್ಯಧಿಕ ನರಸಿಂಹ ಕೌಮಾರಿಯರು ಎರಿಯುವ ಶಸ್ತ್ರದಿಂದ ಜಗವು ರಕ್ತ ಬೀಜದಿಂದ ತುಂಬಿ ತುಳುಕುವಂಥದ್ದಾಯಿತು. ಮಾತೃಕಿಯರ ಸಮೂಹವು ಬೆನ್ನು ಹತ್ತಿ ಹೊಡೆಯಲು ಎಷ್ಟು ರಕ್ತದ ಹನಿಗಳು ಬಿದ್ದವೋ ಅಷ್ಟು ರಕ್ತ ಬೀಜರು ಹುಟ್ಟಿದರು. ಎಷ್ಟು ಹೇಳುವುದೇನು ಲೆಕ್ಕವಿಲ್ಲದಷ್ಟು ರಕ್ತ ಬೀಜರು ಹುಟ್ಟುತ್ತಿದ್ದರು. ಕೆಟ್ಟೇನು ಇವರ ಸಂಹಾರ ಹೇಗೆ ಇದಕ್ಕೆ ಉಪಾಯವೇನೆಂದು ಹೇಳುವಂತವಳಾಗಿದ್ದಾಳೆ. ಶೂರ ರಕ್ತ ಬೀಜರು ಹುಟ್ಟುತ್ತ ಭಯಂಕರ ಆಯುಧಗಳನ್ನು ಧರಿಸಿ ದೇವಿಯನ್ನು ಎಲ್ಲರೂ ಮುತ್ತಿದರು. ಇವರೊಡನೆ ಯುದ್ಧ ಮಾಡುವುದು ಹೇಗೆ? ಒಬ್ಬನೊಡನೆ ಯುದ್ಧ ಮಾಡುವುದೇ ಹೆಚ್ಚಿನದು. ಜಗತ್ತಿನ ತುಂಬ ರಕ್ತ ಬೀಜರಾಗಲು ಯಾವ ರೀತಿಯಿಂದ ಕಾವಾದುವೇನೆನ್ನುತ್ತ ಆಶ್ಚರ್ಯಕರವಾದ ಇದಕ್ಕೆ ಉಪಾಯ ಯಾವುದೆನ್ನುತ್ತಾ ತನ್ನ ತಾಯಿಯನ್ನು ತೆರೆದು ರಕ್ತ ಬಾಯಿಯ ಮೇಲೆ ಬೀಳದಂತೆ ನಾಲಿಗೆಯನ್ನು ಚಾಚುತ್ತಾ ರಕ್ತವನ್ನು ನೆಕ್ಕುತ್ತಾ ಮಹಾಕಾಳಿಯು ಮಾತೃಕೆಗಳಿಂದ ರಕ್ತ ಬೀಜರನ್ನು ಜಜ್ಜಿಸಿ ಚೂರು ಚೂರು ಮಾಡಿಸುತ್ತಾ ರಕ್ತವನ್ನು ಒಟ್ಟುಗೂಡಿಸಿ ಕುಡಿಯುತ್ತಾ ರಕ್ತದಿಂದ ಹುಟ್ಟಿದ ರಕ್ತ ಬೀಜರನ್ನು ತಿನ್ನುವಂತವಳಾಗಿದ್ದಾರೆ. ಆಸುತಲಿನ ಅಲಿಗೆಯ ದೈತ್ಯರ ನಾಶ ಮಾಡುತ್ತಾ ವಜ್ರಗದೆ ಶೂಲಾಸು ಶಕ್ತಿಯು ಚಕ್ರ ಕಟ್ವಾಂಗದಲ್ಲಿ ಖಡ್ಗದಲ್ಲಿ ಸೂಸುತಿಯ ರಕ್ತವನ್ನು ಸೇರುತ್ತಾ ದೂಸಿಗಳ ತಿರುತಿದ್ದಳ ಕಾಳಿ ಪರಿ ರಕ್ತ ಬೀಜರನು ಸವೆದರಾಗಲಿ ರಕ್ತ ಬೀಜರು ಕವಿದ ಮಾತೃಕೆ ಗಣವು ಒಯ್ಯಲು ಸವದಿತಾಗಲೇ ರಕ್ತ ಬೀಜಕನ ತಿವಿದು ಶೂಲದೆ ತಿಂದಳಲೆ ಕೇಳು ಶೌನಕನೇ ಹತ್ತ ನದಿ ಮಾತೃಕೆ ನಿಮ್ಮನೆಸೆದದು ನಿರ್ಜರರು ಅರುವಿಸಿದರೈ ಎಂದ. ಯಾರು ಇವ್ರು ಹೋಗಿದಾನ ನಾಗರಾಜ್ ಹೋದ್ನ. ನಿರ್ದೋಷಿಯಾದ ಆಕೆಯು ನಾಲಿಗೆಯನ್ನು ಹಾಕಿ ಆಸಿ ಅನೇಕ ಆಯುಧಗಳಿಂದ ರಾಕ್ಷಸರನ್ನು ಸಂಹರಿಸಿ ಹೊರಡುತ್ತ ರಕ್ತವನ್ನು ಕುಡಿಯುತ್ತಾ ಈ ಪ್ರಕಾರ ಪಾಪಿಗಳಾದ ರಕ್ತ ಬೀಜವನ್ನು ತಿನ್ನಿಸಿದಳು. ಮುತ್ತಿದ ಮಾತೃಕೆ ಗಣವು ಒಡೆಯಲು ರಕ್ತವು ಕಡಿಮೆಯಾಗಿ ರಕ್ತ ಬೀಜರು ಇಲ್ಲದಂತಾದರೂ ಮೊದಲಿನ ರಕ್ತ ಬೀಜವನ್ನು ತ್ರಿಶೂಲದಿಂದ ತಿಂದಳು. ಎಲೆ ಶೌನಕನೇ ಕೇಳು, ಮಾತೃಕೆಯರ ಸಮೂಹವು ನರ್ತನದಿಂದ ಶೋಭಿಸಿದ್ದು ದೇವತೆಗಳು ಆನಂದವುಳ್ಳವರಾಗಿದ್ದಾರೆ. ಏನು ಹೇಳಲಿ ರಕ್ತ ಬೀಜನು ತಾನೇ ನಿರ್ನಾಮಾಗಿ ಅರುಷವಾದೇನು ಹೇಳಲಿ. ದೇವಿಯು ತೃಪ್ತಿಯಾಗಿ ಧ್ಯಾನಿಸುತ್ತಾ ಶುಂಭರ ತಾನು ಹೀಗಿಯೇ ಕೆಳವೆನೆಂದೇ ಜ್ಞಾನದಿಂದ ನೆನೆದಳು ಚಿದಾನಂದಾತ್ಮ ಗುರುವರನ. ಹೀಗೆ ರಕ್ತ ಬೀಜನು ನಾಶವಾಗಲು ಏನು ಹೇಳುವುದಿದೆ? ಎಲ್ಲರಿಗೂ ಪರಮಾನಂದವು ದೇವಿಯ ಉಪದೇಶದ ಮೂಲಕ ತಾನು ಬಹು ಆನಂದ ಹೊಂದಿ ಶುಂಭನನ್ನು ಇಲ್ಲದಂತೆ ಮಾಡುವೆನೆಂದು ಜ್ಞಾನದಿಂದ ಧ್ಯಾನಿಸುತ್ತಾ ಚಿದಾನಂದ ಗುರುವರನ್ನ ನೆನೆದರು. ಇತಿ ಶ್ರೀಮತ್ ಪರಮಹಂಸ ಪರಿವಾರ್ಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ